ದಣಿಯವರ. ನಮಸ್ಕಾರ ರುದ್ರ, ನಮಸ್ಕಾರ. ರುದ್ರ, ಊರಲ್ಲಿ ಏನೋ ಗದ್ದರ ಎದ್ದಿದೆ ಅಂತ ಶಬ್ದ ಕೇಳಿಸ್ತಾ ಇದೆಯಲ್ಲ, ಸುದ್ದಿ ನಿನಗೇನಾದರೂ ತಿಳಿದಿದ್ಯಾ? ಈ ವಿಷಯ ನಿನಗೆ ಗೊತ್ತಿಲ್ಲ ತಾನೆ? ಗೊತ್ತಾಯ್ತ್ರಿ ದಣಿ. ಅದಕ್ಕಂತ ನಿಮ್ಮನ್ನು ಕಾಣ್ಬೇಕಂತೇಳಿ ಊರನ್ ಜನರೆಲ್ಲ ಬಂದು ಕುಂತಾರ್ರಿ. ಊರ್ ದಣಿಯವ್ರ, ಊರ್ ಬರಬಾರ್ದು ಭಾಳ ಹೊಲಸು ಅಲಕತ್ತದ ನೋಡ್ರಿ ಅಪ್ಪ. ಯಾಕಂದ್ರ ತಿಮ್ಮನ ಮಗ ಕಾಳ ಮತ್ತೇನೋ ತಪ್ಪು ಮಾಡ್ಯಾನಂತ ನೋಡ್ರಿ ಅಪ್ಪ. ಅದಕ್ಕೆ ಅವನು ಕರ್ಕೊಂಡು ಬಂದಾರ್ರಿ. ರುದ್ರ, ಏನು ತಪ್ಪು ಮಾಡುತ್ತಾನೆ ಅವನು? ಎಲ್ಲಿದ್ದಾರೆ ಅವರು? ಕರೆಯವರನ್ನು. ಲೇ ನಾಗ್ಯ, ಲೇ ಹಣ್ಮ್ಯ, ಕರ್ಕೊಂಬರ್ನ ಕಾಳನ. ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ದಣಿಯಾರ? ಹಿಂದಮ್ಮ ಇದೇ ಅವರ ಕಳತನೂ ಮಾಡ್ಯಾನ್ರಿ. ಅದು ಸಾಲದಂತ ಗೌಡ್ರ ಜೋಳದ ಗೂಡಿಗೆ ಬೆಂಕಿನೂ ಇಟ್ಟಾನ್ರಿ. ಈಗ ಮತ್ತೇನ್ ಮಾಡ್ಯಾನ ಗೊತ್ತಾಯ್ತೇನ್ರಿ? ಏನು ಮಾಡಿದ್ದಾನೆ ಇವನು? ಆ ತಿಮ್ಮನ ಮಗಳು ಕೂಲಿ ಮಾಡ್ಲಕ್ಕಂತ ತೋಟದ ಕಡೆಗೆ ಹೊಂಟಾಳ್ರಿ. ಅವಳ ಮ್ಯಾಲ ಬಲಾತ್ಕಾರ ಮಾಡ್ಲಕ್ ಪ್ರಯತ್ನ ಪಟ್ಟಾನ್ರಿ ಈ ದುಷ್ಟ ಕಾಳ. ಹೌದಲೇ ಕಾಳು. ನಾ ಮೊದಲು ಅಂತ ಕೆಲಸ ಮಾಡಿರ್ಬೇಕು, ಆರಿನ ಅಂತ ಕೆಲಸ ಮಾಡ್ರಿ ದಣಿಯವ್ರ. ಮುಚ್ಚವಾಯಿ ಬಡವ, ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಂಡೆದುರಿಗೆ ನಿಂತು ಮಾತನಾಡುತ್ತಿರೆಂಬುದು ಏನಾದರೂ ಅರಿವು ನಿನಗಿದೆಯಾ? ಸುತ್ತ 40 ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯ ಹೇಳುವ ನ್ಯಾಯವಂತರ ಮನೆತನವಿದು. ಇಂಥ ನ್ಯಾಯವಂತರ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನು ಆಡಿದ್ರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ. ಹೊಶ್ಯೋ, ಈ ಊರಿನ 4 ಜನ ನಿನ್ನನ್ನು ಹಿಡಿದುಕೊಂಡು ಬಂದಿದ್ದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ಏನಾದರೂ ತಪ್ಪು ಮಾಡಲೇಬೇಕೆಂತು. ಇದು ಶತಸಿದ್ಧ. ಈ ದಂಡಾಗ್ದಣಿ ಹತ್ರ ಸತ್ಯವಂತರಿಗೆ ಮಾತ್ರ ಬೆಲೆದೆ ಹೊರತು ಸುಳ್ಳಿನ ಸಂತೆ ಕಂತೆ ಕಟ್ಟವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ಕಾಳ, ನೀನು ಮಾಡಿರೋ ಅಪರಾಧವು ಸತ್ಯವೋ ಸುಳ್ಳು? ನಿನ್ನ ಬಾಯಿಂದ ನೀನು ಹೇಳೋ. ಅವನ ಹತ್ರ ಏನ್ ಕೇಳ್ತೀರಿ ದಣಿಯಾರ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನ್ರಿ? ಸುತ್ತ 48 ಹಳ್ಳಿ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರಂದ್ರ ನೀವು ನ್ಯಾಯ ಮಾಡಿದ ಮೇಲೆ ಮುಗೀತ್ರಿ. ಸಾಕ್ಷಾತ್ ದೇವರ ನ್ಯಾಯ ಮಾಡ್ದಂಗ. ನಿಮ್ ಮನಿತನ ಹುಟ್ಟಿದ್ದೆ ನಮ್ಮಂತ ಸುತ್ತ 48 ಹಳ್ಳಿ ಜನರ ನ್ಯಾಯ ಮಾಡಕಂತ ಹುಟ್ಟೈತ್ರಿ. ನಿಮ್ ಹಿಡಿದು ನಿಮ್ ಮುತ್ತಜ್ಜನಿಂದಲೂ ನ್ಯಾಯ ಮಾಡ್ತಾ ಬಂದ ಮನಿತನವಿದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯ ಉಸಿರು ಎಂದು ಬಂದಂತ ಮನಿತನವಿದು. ಇಂಥ ಪುಣ್ಯವಂತರ ನಾಣ್ಯಾಗ ನಿಮ್ಮಂತ ಪುಣ್ಯವಂತ ದಣಿಯರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ಭಾವಿಸಿದ್ವಿ ದಣಿಯರ. ಇಂಥ ನಾಣ್ಯಾಗ ಇಂಥ ದುಷ್ಟ ಕಾಳ ಹುಟ್ಟಬಾರ್ದಾಗಿತ್ತು ಈ ದಣಿಯರ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು. ನಿನ್ನ ಮಾತು ಸತ್ಯವಿದೆ. ನಿನ್ನ ಮಾತಿನಲ್ಲಿ ನಿಜಾಂಶವನ್ನು ಕುಡಿಯುವುದು. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಕಾಳ, ಇವತ್ತಿನಿಂದ ಈ ಊರಲ್ಲಿ ಬದುಕಬಾರದು. ಈ ಊರನ್ನು ಬಿಟ್ಟು ತೊಲಗಬೇಕು. ಮತ್ತೆ ನೀನು ಈ ಊರಿಗೆ ಬರಕೂಡದು. ಇದೇ ಈ ದಂಡಾಗ್ದಣಿಯ ತೀರ್ಪು. ಕಾಳ, ಒಂದು ವೇಳೆ ಈ ದಂಡಾಗ್ದಣಿಯ ಮಾತು ಮೀರಿ ಮತ್ತೆ ಈ ಊರಿಗೆ ಬಂದರೆ ಅದೇ ದಿನ, ಅದೇ ಕ್ಷಣ, ಅದೇ ಸಮಯ ನಿನ್ನ ತಲೆಯನ್ನು ಕತ್ತರಿಸಿ ಊರ ಮುಂದಿರುವ ಹಣಮಪ್ಪನ ಗುಡಿಯ ಮುಂದೆ ನಿನ್ನ ಹೆಣ ಹೋಗಬೇಕಾಗುತ್ತದೆ. ಹೊರಟು ಹೋಗ್ಲಿಂದ, ಹೊರಟು ಹೋಗೋ. ದಣಿಯಾರ್ಯ, ಇಷ್ಟು ಚಿಕ್ಕ ವಯಸ್ಸಿನಾಗ ಎಂತಿಂತ ದೊಡ್ಡ ಸಮಸ್ಯೆನ ಎಷ್ಟು ಈಸಿಯಾಗಿ ಬಗೆಹರಿಸ್ತಿರಲ್ಲ. ನಿಮ್ಮ ಹತ್ರನೂ ದೊಡ್ಡ ಬುದ್ಧಿಯವರಂಗ ದೊಡ್ಡ ಗುಣನೇ ಆಯ್ತು ನೋಡ್ರಿ ಅಪ್ಪ. ಆದ್ರ ಆ ದೇವ್ರ ನಿಮ್ಮಂತ ಪುಣ್ಯವಂತರಿಗೆ ಸಂತಾನ ಭಾಗ್ಯ ಕೊಡ್ಲಾರ್ದೊಂದು ಬಹಳ ಪರಿಯಪ್ಪ ಮಾಡ್ಯಾನ್ರಿ ಅಪ್ಪ. ಅದಕ್ಕೆ ಆ ದೇವ್ರಿಗೆ ನಾ ನಿತ್ಯ ಬೇಡ್ಕೊಳ್ಳೋದು ಒಂದೇ ರೀ ಅಪ್ಪ.
ನಿಮಗೂ ಒಬ್ಬ ಮಗ ಹುಟ್ಟಿ ನಿಮ್ಮಂಗ ಸುತ್ತ 48 ಹಳ್ಳಿಯೊಳಗೆ ನ್ಯಾಯ ಹೇಳೋ ಚಿಕ್ಕ ದಣಿ ಆಗ್ಬೇಕಂತ ನನ್ನ ಆಸೆ ರೀ ಅಪ್ಪ. ಅದಕ್ಕೆ ದೇವರಿಗೆ ನಿತ್ಯ ಬೇಡ್ಕೊಳಗತ್ತೀನಿ ರೀ ಅಪ್ಪ. ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಇನ್ನೂ ಮಕ್ಕಳ ಸಂತಾನ ದೊರೆಯಲಿಲ್ಲ. ಅದಕ್ಕಾಗಿ ನಾನು ಚಿಂತೆ ಮಾಡೋ ಅವಶ್ಯಕತೆ ನನಗಿಲ್ಲ. ಏಕೆಂದರೆ ನಿಮ್ಮಂಥ ಪುಣ್ಯವಂತರೇ ಈ ಮನೆ ಮಕ್ಕಳೆಂದು ನಾನು ತಿಳಿದಿದ್ದೇನೆ. ಈ ಊರಿನ ಮುದ್ದಾದ ಮಕ್ಕಳೇ ಈ ಮನೆ ಮಕ್ಕಳು. ರುದ್ರ ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ 7 ಜನ್ಮದ ಪುಣ್ಯ ಇರಬೇಕು. ರುದ್ರ, ದೇವರು ನನಗೆ ಯಾವ ರೀತಿಯಿಂದಲೂ ಕಡಿಮೆಟ್ಟಿಲ್ಲ. ದೊಡ್ಡ ರಾಜ್ಯಮನದಂತೆ ಅರಮನೆ ಇದೆ. ಈ ಅರಮನೆಗೆ ತಕ್ಕಂತೆ ನನಗೆ 400 ಎಕರೆ ಭೂಮಿ ಇದೆ. ಮನೆಯಲ್ಲಿ ಬೆಳ್ಳಿ, ಬಂಗಾರ, ವಜ್ರ ಸಾಕಷ್ಟು ತುಂಬಿಕೊಂಡಿದೆ. ಇಷ್ಟೆಲ್ಲ ಸಿರಿ ಸಂಪತ್ತಿದ್ರು ನಾನು ಏಕೆ ಚಿಂತೆ ಮಾಡಿದ? ರುದ್ರ, ಏನು ಮಾಡುದು? ಈ ಮನೆಯಲ್ಲಿ ಒಂದು ಪುಟ್ಟ ಮಗು ಕಿಲಿಕಿಲ ಅಂತ ನಗುತ್ತಾ ಇದ್ರೆ ಅದು ಮಾತೇ ಬೇರೆ ಇತ್ತು. ರುದ್ರ, ಈ ನಿಮ್ಮಂತ ನಿಷ್ಠವಂತ, ನೀವು ದುಡಿಯುವಂತ ಆಳು ಮಕ್ಕಳೇ ಈ ಮನೆ ಮಕ್ಕಳೆಂದು ನಾನು ತಿಳಿದಿದ್ದೇನೆ. ರುದ್ರ, ಎಂತ ಮಾತಾಡ್ತೀರಿ ದಣಿಯರ? ಇದು ಎಂತ ಮಾತಾಡ್ತೀರಿ? ನಮ್ಮನ್ನ ಮಕ್ಕಳಂಗ್ ಕಂಡ್ರು ನಾವು ನಿಮ್ ಮಕ್ಕಳು ಆಗೋದಿಲ್ರಿ ಅಪ್ಪ. ನಿಮ್ಗೂ ಒಬ್ಬ ಮಗ ಬೇಕು. ನಾವು ನಿಮ್ ಮನೆಯಲ್ಲಿ ದುಡಿತಾನೆ ಬಂದೀವಿ. ನಮ್ಮ ಮುತ್ತಜ್ಜನಿಂದಲೂ ದುಡಿತಾನೆ ಬಂದೀವಿ. ನಮ್ಮನ್ನು ಮಕ್ಕಳಂಗ್ ಪ್ರೀತಿಯಿಂದ ಕಂಡೀರಿ. ಆದ್ರ ನಾವು ನಿಮ್ ಮಕ್ಕಳು ಆಗೋದಿಲ್ರಿ ಅಪ್ಪ. ನಿಮಗೂ ಒಬ್ಬ ಮಗ ಹುಟ್ಟಬೇಕಂತೇಳಿ ನಮ್ಮೂರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ಬೇಕಂತ ಹರಕಿ ಹೊತ್ಕೊಳತ್ತೀನ್ರಿ ಅಪ್ಪ. ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆ ಮಗ. ರುದ್ರ, ನೀನು ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಪಡೆಯಬೇಕಾದ್ರೆ ಈ ಮನೆಯಲ್ಲಿ ನಿನ್ನ ಪುಣ್ಯವಿದೆ. ರುದ್ರ, ಈ ಮನೆಯಲ್ಲಿ ನಿನ್ನ ಪುಣ್ಯವಿದೆ. ನನ್ನ ಪುಣ್ಯ ಈ ಮನಿ ಮೇಲೆ ಇಲ್ರಿ ಅಪ್ಪ. ಈ ಮನಿ ಅನ್ನ ತಿನ್ನೋ ಋಣ ನನಗೆ ಐತ್ರಿ ಅಪ್ಪ. ಈ ಋಣ ನಾನು ಯಾವ ಜನ್ಮದಲ್ಲಿ ಮುಟ್ಟಿಸ್ತೀನಿ ಅಪ್ಪ, ಯಾವ ಜನ್ಮದಲ್ಲಿ ಮುಟ್ಟಿಸ್ಬೇಕ್ರಿ? ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಇನ್ನೊಬ್ಬರು ಮುಟ್ಟಿಸಕಾಲ ದೇವರು ತಂದೆ ತರುತ್ತಾನೆ. ಅದಕ್ಕೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರುದ್ರ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಎಲ್ಲಾ ಬೆಳೆಗಳನ್ನು ನೋಡಿಕೊಂಡು ಬಾರಪ್ಪ. ಆಯ್ತ್ರಿ ದಣಿಯರ, ಹೋಗಿ ಬರ್ತೀನಿ ರೀ ದಣಿಯರ. ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೀರಿ, ಪ್ರಸಾದ ತೆಗೆದುಕೊಳ್ಳಿ. ನಿತ್ಯ ನೀನು ದೇವರ ಗುಡಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬರುವಲ್ಲ, ಆ ದೇವರ ಹತ್ರ ನಿನ್ನದೇನಾದರೂ ಹರಕೆ ಇದೆಯಾ? ಹೌದು ರೀ, ನಿಮ್ಮಂಥ ನ್ಯಾಯವಂತ, ನೀತಿವಂತ, ಧರ್ಮವಂತ, ನಡತೆವಂತ ಗಂಡ ಪಡಿಬೇಕೆಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ನೋಡಿ. ಮದುವೆಯಾಗಿ ನಮಗೆ 3 ವರ್ಷ ಗತಿಸಿದ್ರು ಕೂಡ ಆ ದೇವರು ಈ ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ದಯಪಾಲಿಸಲಿಲ್ಲ. ಅದು ಒಂದೇ ಕೊಡ್ತೀರಿ ನನಗೆ. ಅದೆಷ್ಟು ಸಿರಿ ಸಂಪತ್ತ, ಭೋಗ, ಭಾಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟಿದ್ದಾನೆ ಆ ದೇವರು. ಅದು ಒಂದು ಕೊರತೆ ದೂರ ಮಾಡಪ್ಪ. ನನಗೆ ದಿನಾಲೂ ನಾನು ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಈ ದೇವರಿಗೆ ನಾನು ಹರಕೆ ಬೇಡ್ಕೊಂಡಿದ್ದೀನಿ. ಅದಕ್ಕಾಗಿ ಆ ಹರಕೆಯನ್ನು ಮುಟ್ಟಿಸೋದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದೆ. ನಮಗೇನಾದರೂ ಒಂದು ಮಗು ಹುಟ್ಟಿದ್ರೆ ಈ ನನ್ನ ಜನ್ಮ ಸಾರ್ಥಕ ಆಗೋದು. ನೋಡು ಮಾದೇವಿ, ಇಲ್ಲ ಸಲ್ಲದ ಆಸೆ ಆಕಾಂಕ್ಷೆಗಳನ್ನು ಕೈ ಬೀಸಿ ಕರೆದು ನಿನ್ನ ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಏಕೆಂದರೆ ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಿರಬಹುದು, ನಮ್ಮ ರತ್ನಗಳೂ ಆಗಿರಬಹುದು. ಒಂದು ವೇಳೆ ಮಾತು ತಪ್ಪಿದರೆ ನಾಳೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಿರಬಹುದು, ತಂದೆ ತಾಯಿಯ ಕುತ್ತಿಗೆ ಕತ್ತರಿಸೋ ಕಟುಕರವೂ ಆಗಬಹುದು. ಮಾದೇವಿ, ಬಯಸಿ ಬೇಡುವುದು ಬೇಡ ಮಕ್ಕಳ ಭಾಗ್ಯ. ಬರುವ ಭಾಗ್ಯವಿದ್ದರೆ ತಾನಾಗೇ ಬರಲಿ. ಮಾದೇವಿ, ಇಂದಿನಿಂದ ನೀನು ಯಾವ ದೇವರಿಗೆ ಗುಡಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸಿಕೊಂಡದ್ದು ಬಯಕೆ ಇಲ್ಲಿಗೆ ನಿಲ್ಲಿಸು. ಯಾಕ್ರಿ ಆ ದೇವ್ರ ಮೇಲೆ ಅಷ್ಟೊಂದು ಕೋಪ ನಿಮಗೆ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನನಗೆ ಮಕ್ಕಳು ಹೋಗ್ತವೆ, ಈ ಮನೆ ಬರ್ತಾರೆ.
ಅವರೇ ಈ ಮನೆಯಲ್ಲೆಲ್ಲ ದೀಪಗಳಾಗ್ತಾರೆ. ದೇವಿ, ನಿನ್ನ ಆಸೆ ಪೂರೈಸಲು ಆ ದೇವರು ಕಣ್ಣು ತೆರಿಬೇಕು. ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ ರೀ. ಅಂದರೆ ನೀನು ಹೇಳುವ ಮಾತು ಮತ್ತೆ ನಾನೀಗ ತಾಯಿ ಆಗ್ತಾ ಇದ್ದೀನ್ರಿ. ನಾನೀಗ ಮೂರ್ತಿಯ ಬರ್ತೀನಿ. ಮಾದೇವಿ, ಈ ಮಾತು ನಿಜಾನ? ಹೌದ್ರಿ. ಮತ್ತೆ ಕೇಳಿದ್ರಿ, ಮತ್ತೆ ನೀವು ನನ್ ಕೇಳಿದ್ರೆ ನಾಚಿಕೆ ಆಗುತ್ತೆ. ಮಾದೇವಿ, ಹಿಂದೆ ನೀನು ಎಷ್ಟೋ ನೋಡಿದರೂ ನಿನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆ ಸೌಂದರ್ಯ, ನಿನ್ನ ರೂಪ ನನ್ನ ಹೃದಯ ತಂತಿಗಳ ಸಪ್ತ ಸ್ವರಗಳಿಂದ ಮೀಟಿದಂತಾಗಿದೆ ಮಾದೇವಿ. ನನ್ನ ಮನ ಕೂಗುತ್ತಿದೆ ಮಾದೇವಿ, ನನ್ನ ಮನ ಕೂಗುತ್ತಿದೆ. ಏನಂತ ಕೂಗ್ತಾ ಇದೆ? ನಿನ್ನನ್ನು ಬೇಗನೆ ಅಪ್ಪಿಕೊಳ್ಳಲು ಅಂತ. ಹೋಗ್ಯಪ್ಪ, ನೋಡಿದ್ದೆ ನಾ ಏನು ಹೇಳ್ತಾರೆ, ಬಿಟ್ಬಿಡಿ. ಜನ್ಮ ಇದ್ದರೆ ಅಂಡಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಅಂಡಾಗಿ ಹುಟ್ಟಿದರೆ ಶಿವನನ್ನು ಬೇಡುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ. ಪ್ರೀತಿ ಮಾತನಾಡಿದರೆ, ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ಆ ಕಣ್ಣೆ ದೇವಿಯ ರೂಪ ನನ್ನ ಬಾಳಿನ ನಂದ ದೀಪ. ಜನ್ಮ ನನಗೇಕೆ ಬೇಕು ಬ್ರಹ್ಮ.